ಈಗ ನಾನ್ ಬೈಲಬಲ್ ಇಶ್ಯೂ ಆಗ್ಬೇಕಂತಂದ್ರೆ ಎಷ್ಟು ದಿನ ಆಗ್ಬೇಕು ಸರ್? ಕೋರ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಆದ್ಮೇಲೆ ಅಲ್ಲಿಂದ NBW ಇಶ್ಯೂ ಆಗೋದಕ್ಕೆ ಎಷ್ಟು ಡ್ಯೂರೇಷನ್ ಬೇಕು ಸರ್? ಈಗ ನಾವು 1ನೇ ತಾರೀಕು 1 ಮಾರ್ಚ್ ಕಂಪ್ಲೇಂಟ್ ಫೈಲ್ ಮಾಡ್ತೀವಿ. ಕೇಸ್ ಏನು ಮಾಡುತ್ತೆ ಅವತ್ತು ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆಗ್ಬಿಟ್ಟು ಕೋರ್ಟ್ ವಿಲ್ ಡೈರೆಕ್ಟ್ ದಿ ಆಫೀಸ್ ಈಸ್ ಹಿಯರ್ ಬೈ ಡೈರೆಕ್ಟೆಡ್ ಟು ರಿಜಿಸ್ಟರ್ ದಿ ಕೇಸ್ ಅಂಡ್ ಟು ಇಶ್ಯೂ ಸಮನ್ಸ್ ಟು ದಿ ಅಕ್ಯೂಸ್ಡ್. ದಿ ಕೋರ್ಟ್ ವಿಲ್ ಫಿಕ್ಸ್ ದಿ ಹಿಯರಿಂಗ್ ಡೇಟ್ ಕಾಲಾನ್ 15/3/2025 ಫಾರ್ ಅಪಿಯರೆನ್ಸ್ ಆಫ್ ದಿ ಅಕ್ಯೂಸ್ಡ್. ಸೊ 15/3 ಹಿಯರಿಂಗ್ ಡೇಟ್ ಬಂತು. 15/3 ಹಿಯರಿಂಗ್ ಡೇಟಲ್ಲಿ ಅವನು ಅಪಿಯರ್ ಆಗಲಿಲ್ಲ, ತೊಗೊಂಡು ಬಿಸಾಕದ. ನೆಕ್ಸ್ಟು 15/3 ದಿ ಕೋರ್ಟ್ ನಾವು ಇಮಿಡಿಯೇಟ್ ಪ್ರೋಸೆಸ್ ಕಟ್ತೀವಿ. ವಿ ವಿಲ್ ಆಸ್ಕ್ ದಿ ಕೋರ್ಟ್ ಟು ಇಶ್ಯೂ NBW ಟು ದಿ ಅಕ್ಯೂಸ್ಡ್. ಆವಾಗ ಡೇಟ್ ಏನು ಮಾಡ್ತಾರೆ, ಪ್ರೋಸೆಸ್ ತೊಗೊಂಡು 15/3ರಿಂದ ಹಿಯರಿಂಗ್ ಡೇಟ್ ಫಿಕ್ಸ್ ಮಾಡ್ತಾರೆ. ಇಲ್ಲ 33, 31/3, 1/4, 5/4 ಯಾವುದೋ ಒಂದು ಡೇಟ್ ಫಿಕ್ಸಪ್ ಮಾಡಿ ಆ ಡೇಟ್ಗೆ ವಾರಂಟ್ ಇಶ್ಯೂ ಆಗುವಾಗ ಮಾಡ್ತಾರೆ.